ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಹ್ಯಾವ್ ಟು ಪೇ $645 ಬ್ಲಡಿ 35,000 ಇಂಡಿಯನ್ ರುಪೀಸ್. ಅಮ್ಮ ನಾನಿಂಗೆ ಹೊರಕೋಗ್ತೀಯ ಅದಕ್ಕೆ ನಾನು ಹೊರಕೋಗ್ತೀನಿ. ಇಷ್ಟು ಕೊಟ್ಟು ನನ್ನ ವೀಸಾ ಎಕ್ಸ್ಟೆಂಡ್ ಮಾಡಿ ಇಲ್ಲಿರ್ಲೇಬೇಕಾ ಅಂತ ಅನ್ಸುತ್ತೆ ಕೆಲವೊಂದ್ಸತಿ. ನೋಡಿ, ಇವತ್ತು ಸ್ಯಾಟರ್ಡೇ 28ನೇ ತಾರೀಕು ಡಿಸೆಂಬರ್ 2024 ಆ್ಯಂಡ್ ನನ್ನೊಂದು ಕನಸಿತ್ತು ಈ ವರ್ಷದ ಒಳಗಡೆ ಅವ್ನಿಗೆ. ನಾನು ಸ್ಟ್ರೆಸ್ಸಲ್ಲಿದ್ದೀನಿ, ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಪಿಸ್ತಾಶಿಯೋವನ್ನು ತಿಂದು ಇಟ್ಟಿದ್ದೀನಿ. ಇವತ್ತು ನಾವು ಕೇಕ್ ಮಾಡ್ತಾ ಇದ್ದೀವಿ, ಓಟ್ಸ್ ಕೇಕ್ನ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ 1 ನಿಮಿಷ ಓವನಲ್ಲಿ ಕುದಿಸ್ಬಿಟ್ರೆ ಕೇಕ್ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಅಫ್ಕೋರ್ಸ್ ಇದನ್ನು ನೀವು ಇಡೀ ಬಾಕ್ಸ್ನ ಹಾಕೋಂಗಿಲ್ಲ, 3/4 ಸ್ಪೂನ್ ಹಾಕಬೇಕು. ಅಥವಾ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಪೌಡರ್ ಎರಡೂ ಇದ್ದರೆ ಸ್ವಲ್ಪ ಹಾಕ್ಕೋಬೋದು, ಚೂರು ಅಥವಾ ಏನೂ ಹಾಕ್ಕೋಬೋದು. ನನ್ನ ಹತ್ರ ಬೇಕಿಂಗ್ ಪೌಡರ್ ಮಾತ್ರ ಇದೆ, ಅದಕ್ಕೆ ಇದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಇದು ಆಪ್ಷನಲ್. ಅದು ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಲಾಸ್ಟಿಗೆ ಗಾರ್ನಿಷ್ ಮಾಡೋಕ್ಕೆ ಹಾಕ್ಕೊಳ್ಬೇಕು, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಇದು ಮ್ಯಾಂಗೋ, ತುಂಬ ಮ್ಯಾಂಗೋ ಇರೋದ್ರಿಂದ ಮನೆಯಲ್ಲಿ ಇದನ್ನು ಹಾಕಬೇಕು ಅಂತ ಇದ್ದೀನಿ. ಐ ಡೋಂಟ್ ನೋ ಹೌ ದ ಟೇಸ್ಟ್ ಟರ್ನ್ಸ್ ಔಟ್, ಬಟ್ ನೀವು ಆ್ಯಕ್ಚುಲಿಯಾಗಿ ಇದು 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 ಅದು ಅಷ್ಟು ಒಟ್ಟು ಟೋಟಲ್ 6 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರೆ ಸಾಕು. ನಾನು ಹೇಳ್ದಂಗೆ ಮಿಕ್ಸಿಗೆ ಬ್ಲೆಂಡ್ ಮಾಡಿ 1 ಮಿನಿಟ್ ಬೇಕ್ ಮಾಡಿದರೆ ಆಯ್ತು ಅವನಲ್ಲಿ. ಎಂಜಾಯ್ ಅಂತ ಮಾಡಿ. ಎಂಜಾಯ್ ಯಾವಾಗ ಮಾಡಬೇಕು? ಕೇಕ್ ರೆಡಿ ಆದಮೇಲೆ. ನೋಡಿ ನೋಡಿ ಈ ಥರ ಆಗಿದೆ ಅದು. ಹಿಂಗೆ ಡೈರೆಕ್ಟಾಗಿ ತಿನ್ಬೋದು, ಹಾಗೆ ಟೇಸ್ಟಿ ಇದೆ. ಇಲ್ಲ ಗಾರ್ನಿಷ್ ಮಾಡ್ಬೋದು. ನಾನು ಗಾರ್ನಿಷ್ ಏನೂ ಮಾಡ್ತಾ ಇಲ್ಲ, ಬಿಕಾಸ್ ಇಲ್ತಾನೆ ಇದನ್ನು ಪೀಸ್ ಮಾಡಿ ಇಡೋಣ ಅಂದ್ಕೊಂಡೆ, ಬೇಡ ಅನ್ಸುತ್ತೆ. ಈಗಾಗಲೇ ತುಂಬ ಹೈ ಕ್ಯಾಲರಿ ಫುಡ್ಡು, ಹೆಲ್ದಿ ಫುಡ್ ಹಾಕಿದ್ದೀನಿ ಸಾಕಷ್ಟು. ಸೊ ವಿ ಜಸ್ಟ್ ಟೇಸ್ಟ್ ಇಟ್ ಲೈಕ್ ದಿಸ್. ಸುಡ್ತಾ ಹೇಗಿದೆ? ಮ್ಯಾಂಗೋ ಟೇಸ್ಟ್ ಬರ್ತಾರೆ, ಬನಾನಾ ಸಾಫ್ಟ್ ಮಾಡ್ತಾರೆ. ಹೌದಾ? ಮತ್ತೆ ಮತ್ತೆ ನೀನು ಬರ್ತಾ ಇದೆ ಫಿಗ್. ಫಿಗ್ ಹಾಕೇ ಇಲ್ಲ ನಾನು, ನನಗೆ ಫಿಗ್ ಅಂತೆ ಡೇಟ್ಸ್. ಟು ಯಮ್, ಹೆಲ್ದಿ, ಫಿಲ್ಲಿಂಗ್. ಟ್ರೈ ಮಾಡಿ ನೋಡಿ. ಇವತ್ತು ಸ್ಯಾಟರ್ಡೇ 28ನೇ ತಾರೀಕು ಡಿಸೆಂಬರ್ 2024 ಆ್ಯಂಡ್ ನನ್ನೊಂದು ಕನಸಿತ್ತು ಈ ವರ್ಷದ ಒಳಗಡೆ ಅವನಿಗೆ ಈ ಅಕ್ಷರಗಳನ್ನು ಕಲಿಸ್ಬೇಕು. ಈ ಅಕ್ಷರಗಳಂದರೆ ಕನ್ನಡ ವರ್ಣಮಾಲೆ ಕಲಿಸ್ಬೇಕು ಅಂತ ಹೇಳಿ ಎಲ್ಲ ಸ್ವರಗಳು ಮತ್ತು ವ್ಯಂಜನಗಳನ್ನು ಕಲ್ತಿದ್ದಾನೆ. ಇವಾಗ ಅಕ್ಷರ ಸ್ವಲ್ಪ ದುಂಡಾಗಬೇಕು, ಬಟ್ ಅಟ್ಲೀಸ್ಟ್ ಗೊತ್ತಾಗಿದೆ ಅವನಿಗೆ. ಆ ಅಕ್ಷರಗಳನ್ನು ಕಲಿತಾನೆ. ಏನೋ ಒಂದು ಸಾಧನೆ ಮಾಡಿದೆ ಅನ್ನೋ ಥರ ಖುಷಿ ನನಗೇನೆ. ದೋ ನನ್ನ ಮಗ ಕಷ್ಟಪಟ್ಟು ಬರಿತಾ ಇದ್ದ, ಅದು ನನಗೊಂದು ಹೆಮ್ಮೆ, ನಾನು ಅದನ್ನು ಕಲಿಸಿದೆ ಹೇಳಿ, ನನ್ನ ಮಗ ಕಲಿತ ಅಂತ ಹೇಳಿ. ಸೊ ಇವಾಗ ನೀನು ಅವು ಕೀಕಿ ಅದಕ್ಕೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದನ್ನು ಬಿಟ್ಟು ಈ ಅಕ್ಷರಗಳನ್ನು ಇರುವಂತಹ ಪದಗಳಿದ್ರೆ ನನ್ನ ಮಗ ಈಸಿಯಾಗಿ ಓದ್ತಾನೆ. ಸೊ ವಿ ಅಚೀವ್ಡ್ ಇಟ್ ಅವಿ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ನಿಮಗೆ, ಧನ್ಯವಾದಗಳು ಅನ್ಬೇಕು. ಕಾಲ ಮೇಲೆ ಹೋಗುತ್ತೆ. ನಂದು ಇನ್ನೂ ಥ್ರೋಟ್ ಸರಿ ಆಗಿಲ್ಲ, ಸಾರಿ, ಇನ್ನೂ ನೆಗಡಿ ಇದೆ ನನಗೆ. ದಟ್ಸ್ ಅಬೌಟ್ ಇಟ್. ಫೀಲ್ ಸೋ ಗ್ರೇಟ್. ಇವತ್ತು ಶಾಪಿಂಗ್ ಹೋಗ್ಬೇಕಂತ ಇದ್ದೀವಿ. ಅದಕ್ಕಿಂತ ಮುಂಚೆ ಈ ಒಂದು ಫುಡ್ನ ತೋರಿಸ್ಬಿಡ್ತೀನಿ, ಪ್ರೋಟೀನ್ ರಿಚ್. ಇದು ಪನ್ನೀರ್ ಪರಾಠ ನೋಡಿ, ಪನ್ನೀರ್ ಸ್ಟಫ್ ಮಾಡಿ ಹಾಕಿದ್ದೀನಿ. ಒಂಚೂರು ಕರ್ಡು, ಯೋಗರ್ಟ್, ಆ್ಯಕ್ಚುಲಿ ಇದು ಉಳಿದಿರೋ ಸ್ಟಫಿಂಗು. ಸೊ ಪನ್ನೀರ್ ರಿಕ್ವೈರ್ಮೆಂಟ್ ಮುಗೀತು. ಒಂದೇ ರೊಟ್ಟಿ ಆ್ಯಂಡ್ ಇಲ್ಲಿ ಕಲ್ಲಂಗಡಿ. ಯಾಕೆ ಡಾರ್ಕ್ ಕಾಣಿಸ್ತದೆ? ಈ ಕ್ಲೌಡಿ ಇದೆ, ವೆದರ್ ಚೆನ್ನಾಗಿದೆ, ಅಷ್ಟು ಬಿಸಿಲಿಲ್ಲ. ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದೀವಿ. ಮತ್ತೆ ಹೋಪ್ಫುಲಿ ಏನೋ ಸಿಗುತ್ತೆ. ಅಲ್ಲಿ ಮುಂದೆ ನೋಡಿ ಸ್ವಲ್ಪ. ನಾನು ಮತ್ತೆ ಕೆಲವರು ಜನ ನೋಡಿದೆ, ನೈಕಿ ಒಂದು ದೊಡ್ಡ ಬ್ಯಾಗ್ಗಳು, ಶಾಪಿಂಗ್ ಬ್ಯಾಗ್ ಎಲ್ಲ ಹಾಕೊಂಡು ಬರ್ತಾಯಿದ್ರು. ಸೊ ಹೋಪ್ಫುಲಿ ನಮಗೂ ಅದೇ ಥರ ಸಿಕ್ಕರೆ ಇವತ್ತು. ನೋಡಿ, ದುಡ್ಡು ಕೊಟ್ಟು ತೊಗೊಳ್ತೀವಿ ಅಂತಂದ್ರೂ ಕೂಡ ಎಷ್ಟು ಡಿಮ್ಯಾಂಡ್ ಇಲ್ಲಿ. ಈಗ ಮತ್ತೆ ಬಂದಿದ್ದೀವಿ. ಇವತ್ತು ಕ್ಯೂ ಇಲ್ಲ, ಡೈರೆಕ್ಟಾಗಿ ಎಂಟ್ರ್ ಆಗ್ಬೋದು. ಹೋಗ್ತಾ ಇದ್ದೀವಿ, ಬಾ. ಬಟ್ ಇವತ್ತು ಶೂಸ್ ಸಿಗಲಿಲ್ಲ. ಅದು ಸೇಮ್ ನಿನ್ನೆ ಇದೇನು ಕಲೆಕ್ಷನ್ಸ್ ಇತ್ತು ಅದೇ ಇತ್ತು. ನನಗೆ ಬೇಕಾಗಿರೋದು ಬ್ಲ್ಯಾಕ್ ಶೂ ಅವ್ಯಕ್ತನಿಗೆ ಅದು ಸಿಗಲೇ ಇಲ್ಲ. ಅವ್ನ ಸೈಜಲ್ಲಿ 1-2 ಇತ್ತು ಆ್ಯಂಡ್ ವಿ ಡಿಡ್ಂಟ್ ಲೈಕ್ ಇಟ್.
ಸೊ ಅಲ್ಲಿ ಅವನಿಗೊಂದು ಹುಡಿ ಪೂಮಾ ಹುಡಿ ಮತ್ತು ಕ್ಯಾಶುವಲ್ ವೇರ್ಸು ಮತ್ತು ಪೂಮಾ ಬ್ಯಾಗ್ ತೊಗೊಂಡ್ವಿ. ಆಮೇಲೆ ನೈಕಿಯಲ್ಲಿ ನಂಗೆ ಒಂದಲ್ಲ 2 ಪೇರ್ ಆಫ್ ಶೂಸ್ ತೊಗೊಂಡೆ. ಅವ್ನಿಗೊಂದು ಪೇರ್ ಆಫ್ ಶೂಸ್ ಫೈನಲಿ ಸಿಕ್ತು. ಆಮೇಲೆ ಫೋಟೋ ತೊಗೊಂಡು ಅವ್ನಿಗೊಂದು ಜ್ಯೂಸ್ ಕುಡಿಸಿ ಬಂದ್ವಿ. ಅಲ್ಲಿಗೆ ಅಟ್ಲೀಸ್ಟ್ ಸ್ವಲ್ಪ ಶಾಪಿಂಗ್ ಆದರೂ ಆಯಿತು. ಇನ್ನೊಂದು ಟಾಪಿ ಹಾಕಿದೆ ನೋಡಿ ಜ್ಯೂಸ್ ಅಂತೆ. ಬರೀ ಒಂದು ಪೈನಾಪಲ್ ಜ್ಯೂಸ್ಗೆ $10. ಮತ್ತೆ ಎಕ್ಸ್ಪ್ರೆಷನ್ ಯಾಕಂತಾರೆ ಚೆನ್ನಾಗಿಲ್ಲ, ಹುಳಿ ಹುಳಿ ಇದೆಯಾ? ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ನಮ್ಮದು. ಸಾಹೇಬ್ರು ಜ್ಯೂಸ್ ಕುಡಿತಾ ಇದ್ದಾರೆ. ನಮ್ಮದು ಶಾಪಿಂಗು ತೋರಿಸ್ತೀನಿ ನಿಮಗೆ ಮನೆಗೆ ಹೋದ್ಮೇಲೆ ಏನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ. You're looking so cute with that bag. ಆ್ಯಪಲ್ ವಾಚ್ ತೊಗೊಳ್ಬೇಕಂತ ಇದ್ದೀನಿ. ನನಗೆ ಏನಂದರೆ ಏನೂ ಐಡಿಯಾ ಇಲ್ಲ ಇದ್ರ ಬಗ್ಗೆ, ಯಾವ ಸೀರೀಸ್ ಇಸ್ ದ ಲೇಟೆಸ್ಟು. ಸೊ ಗೂಗಲಲ್ಲೇ ನೋಡ್ತಾ ಇದ್ದೀನಿ. ನಂಗೆ ಅರ್ಥ ಆಗಿದ್ದು ಸೀರೀಸ್ 10 ಇಸ್ ದ ಲೇಟೆಸ್ಟ್ ಒನ್ ಅಂತ. ಸೊ ಅದರ ಅಲ್ಯೂಮಿನಿಯಂ ಅಂದರೆ ಏನು, ಸೆಲ್ಯುಲರ್ ಅಂದರೆ ಏನು, ನನಗೆ ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಕೇಳಿಬಿಟ್ಟು ಬೈ ಮಾಡಬೇಕಂತ ಇದ್ದೀನಿ. ನೋಡಿ ಮನೆಯಿಂದ ತೊಗೊಂಡು ಬಂದಿದ್ದು ಇದೇ ತಿಂತೀನಿ. ಸೊ ಐ ವಾಚ್ ಚೆಕ್ ಮಾಡಬೇಕಾದ್ರೆ ನನಗನ್ನಿಸ್ತು 46 mm ಸೈಜಲ್ಲಿ ಸೆಲ್ಲರ್ ಟೈಪ್ ವಾಚ್ನ ತೊಗೊಳ್ಳೋಣ ಅಂತ. ಸೊ ದ್ಯಾಟ್ ನಾನು ಮನೆಯಲ್ಲೇ ಫೋನ್ ಬಿಟ್ಬಿಟ್ಟು ಆ ವ್ಯಕ್ತಿನಿಗೆ ಎನಿವೇ ಸ್ಕೂಲಲ್ಲಿ ಡ್ರಾಪ್ ಮಾಡಬೇಕಲ್ಲ, ಜಸ್ಟ್ ಐ ವಾಚಲ್ಲೇ ನಾನು ಸಾಂಗ್ಸ್ ಕೇಳ್ತಾ ವಾಕ್ ಮಾಡಬಹುದು ಅಂತ ಹೇಳಿ. ಬಟ್ ಆಮೇಲೆ ಗೊತ್ತಾಯಿತು ನನ್ನ ಕರೆಂಟ್ ಸಿಮ್ ಏನಿದೆ ಅಲ್ವಾ ಅದು ಅದಕ್ಕೆ ಕಂಪ್ಯಾಟಬಲ್ ಇಲ್ಲ ಅಂತ ಹೇಳಿ, ಅದಕ್ಕೆ ಬಿಟ್ಬಿಟ್ಟೆ ಅದನ್ನು. ಒಬ್ಬ ಫೈನಲಿ ಶಾಪಿಂಗ್ ಮುಗೀತು. ಆಗಲೇ ಹೇಳಿದೆ ಅನ್ಸುತ್ತೆ ಅಲ್ವಾ? ಎಲ್ಲ ತಮ್ಮ ಸಾಹೇಬ್ರಿಂದಾನೆ. ಅದು ಎಕ್ಸಿಟ್, ಆ ಮಾಲು 4 ಡೈರೆಕ್ಷನಲ್ಲೂ ಎಕ್ಸಿಟ್ ಇದೆ ಆಯ್ತಾ. ನಾವು ಎಲ್ಲಿ ಹೊರಗಡೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಇವ್ನು ಈ ಕಡೆ ಅಂತ ಹೇಳಿದ್ರೆ ನಾನು ಜಸ್ಟ್ ಫಾಲೋ ಮಾಡ್ಕೊಂಡು ಬಂದುಬಿಟ್ಟೆ. ನಾವು ವಿ ಎಂಡೆಡ್ ಅಪ್ ಸಮ್ವೇರ್, ವಿ ಡೋಂಟ್ ನೋ ವಾಟ್ ಪ್ಲೇಸ್ ಇಟ್ ಈಸ್. ಸೊ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಟ್ರಾಮ್ ಇದೆ ನೋಡಿ, ಟ್ರಾಮ್ ಡೆಪೋ ಇದೆ ನೋಡಿ, ಇಲ್ಲಿ ಸೌತ್ ಬ್ಯಾಂಕ್ ಟ್ರಾಮ್ ಡೆಪೋ ಅಂತ. ಅಲ್ಲಿ ಗಾಡಿ ಬರ್ತಾ ಇದೆ. ಸೊ ಫೈನಲಿ ನಾನೇನು ಅಂದ್ಕೊಂಡಿದ್ನೋ ಅದನ್ನು ಮತ್ತೆ ಅಂದ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ಅಂದ್ಕೊಂಡಿರೋ ಇನ್ನೂ ಲಿಸ್ಟ್ ಬಾಕಿ ಇದೆ, ಬಟ್ ಮೇನ್ ಅವ್ನಿಗೆ ಶೂ ಬೇಕಾಗಿತ್ತು, ಅದು ಸಿಕ್ಕಿದೆ. ಆ್ಯಂಡ್ ನಾನು ಕೆಲವೊಂದು ಐಟಮ್ಸ್ ನಾನು ಅಂದ್ಕೊಂಡೇ ಇರಲಿಲ್ಲ ಲಿಸ್ಟಲ್ಲಿ, ಅದಕ್ಕೆ ಐ ಎಂಡೆಡ್ ಅಪ್ ಪೇಯಿಂಗ್ ಅ ಲಾಟ್. ಬಟ್ ಇಟ್ಸ್ ಓಕೆ, ದಿಸ್ ಇಸ್ ದ ಟೈಮ್ ಟು ಬೈ. ಸೊ ಬೈ ಮಾಡಿದೆ ನಾನು. ಅಮ್ಮ ನಾನಿಂಗೆ ನೀನೇ ಹೊರಗೆ ಹೋಗ್ತೀಯ, ಅದಕ್ಕೆ ನಾನು ಹೊರಗೆ ಕರ್ಕೊಂಡೆ. ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ಇಷ್ಟು ನಡಿಲಿಕ್ಕೆ ಎನರ್ಜಿ ನನಗೆ ಯಾಕೆ ಸಿಕ್ಕಿದೆ ಹೇಳಿ ನೋಡೋಣ. 30 days ಚಾಲೆಂಜ್ ಮಾಡಿದ್ದಕ್ಕೆ ಏನೂ ಟೈರ್ಡಿಂಗ್ ಅನ್ನಿಸ್ತಿಲ್ಲ. ಆ್ಯಂಡ್ ಕೋಇನ್ಸಿಡೆಂಟ್ಲಿ ಮೂವ್ ಗೋಲ್ ಅಚೀವ್ಡ್ ಅಂತೇಳಿ ಮೆಸೇಜ್ ನೋಟಿಫಿಕೇಶನ್ ಬಂತು ನೋಡಿ ನನಗೆ. ಆ ಸ್ಕ್ರೀನ್ಶಾಟ್ ಕಳಿಸ್ತೀನಿ ನಿಮಗೆ. ಸೊ ಯೇ, ಐ ಆಮ್ ಸೊ ಹ್ಯಾಪಿ. ಅಂಡ್ ಐ ಕ್ಯಾನ್ ಸಿ ಕ್ರೌನ್ ದೇ. ಕ್ಯಾನ್ ಯು ಸ್ಪಾಟ್ ದ ಕ್ರೌನ್? ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಇವಾಗ ತಾನೇ ಎದ್ದಿದ್ದೀನಿ. ಅದಕ್ಕೆ ಇವತ್ತು ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇದು ಲಿವೈಸ್ ಪ್ಯಾಂಟ್ ತೊಗೊಂಡಿದ್ದೆ. ಲಾಸ್ಟ್ ಮೊಮೆಂಟ್ ಇಲ್ಲಿ ಕ್ಲೋಸ್ ಆಗೋದಿತ್ತು, ಚಾನ್ಸ್ ತೊಗೊಳ್ಳೋಣ ಅಂತ ತೊಗೊಂಡೆ. ಬಟ್ ಅದು ಫಿಟ್ ಆಗ್ತಾನೆ ಇಲ್ಲ. 31 ಇದೆ ಇದ್ರದ್ದು. ಐ ಥಿಂಕ್ ಐ ನೀಡ್ 30. ಸೊ ಇದನ್ನು ರಿಟರ್ನ್ ಮಾಡಿ ಅವನಿಗೂ ಮತ್ತೆ ಏನಾದರೂ ಜೀನ್ಸ್ ಏನಾದರೂ ಸಿಕ್ಕರೆ ನೋಡಬೇಕು, ಅದು ಸಿಕ್ಕರೆ ತೊಗೊಳ್ಬೇಕು ಅಂತ ಇದ್ದೀವಿ. ಇದು 3rd ಡೇ ಹೋಗ್ತಾ ಇರೋದು ಅದೇ ಮಾಲ್ಗೆ ಕಂಟಿನ್ಯೂಸ್ ಆಗಿ, ವಿತ್ 1 day ಗ್ಯಾಪ್. ಲೆಟ್ಸ್ ಗೋ. ವಾಟ್? ಕೆಳಗಡೆ ನೋಡಿ ನಮ್ಮ ಸಂಸಾರ. ಹಾಂ. ಓ ಮೈ ಗಾಡ್, ಐ ಆಮ್ ಸೋ ಕನ್ಫ್ಯೂಸ್ ಇವೆರಡು ಪ್ಯಾಂಟಲ್ಲಿ ಯಾವುದು ಅಂತ. ಈ ಥರ ಸ್ಟೈಲಲ್ಲಿ ನಾನು ಯಾವತ್ತೂ ತೊಗೊಂಡಿಲ್ಲ ಆಯಿತಾ. ಲೂಸ್ ಇರೋದು ಒಂಚೂರು ಉದ್ದ ಆಗುತ್ತೆ, ಒಂಚೂರು. ಐ ಡೋಂಟ್ ಮೈಂಡ್ ದಿಸ್. ಇದನ್ನು ಡ್ರೆಸ್ ನನ್ನ ಮೇಲೆ ಫೋಲ್ಡ್ ಮಾಡಿದ್ದೀನಿ, ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ದಪ್ಪ ಕಾಣ್ತಾ ಇದೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಈ ಥರ ಇದೆ, ಜಿಪ್ ಇಲ್ಲ. ಈ ಥರ ನಾನು ಟ್ರೈ ಮಾಡಿರಲಿಲ್ಲ ಯಾವತ್ತು. ಕ್ವಾಲಿಟಿ ಅದಕ್ಕಿಂತ ಇದು ಚೆನ್ನಾಗಿದೆ ಅನಿಸುತ್ತೆ. ಲಿವೈಸ್ ಎವಿಡಿ ಎರಡೂ. ಈ ಫಿಟ್ಟಿಂಗ್ ಸಖತ್ತಾಗಿದೆ.
ಸಖತ್ ಫಿಟ್ಟಿಂಗ್ ಕೂತ್ಕೊಂಡಿದೆ, ಪ್ಲಸ್ ಲೆಂತ್ ಕೂಡ ಸರಿಯಾಗಿದೆ. ಸೊ ಈ ಥರದ್ದು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಆ ಥರದ್ದಿಲ್ಲ. ಏನು ಮಾಡಬೇಕೇ ಗೊತ್ತಾಗ್ತಿಲ್ಲ ನನಗೆ. ನೀವು ಹೇಳಿ ನಿಮ್ಗೆ ಯಾವ್ದು ಅನ್ಸುತ್ತೆ. ಇದು ಬಿಡಿ, ಪ್ಯಾಂಟ್ ಮಾತ್ರ ನೋಡಿ ಎಲ್ಲರೂ ನಮ್ದು ಹೆಲ್ದಿ ಊಟ. ಆಮೇಲೆ ಲಿವೈಸ್ ತೊಗೊಂಡು ಬಂದೆ, 2 ಪ್ಯಾಂಟ್ ತೊಗೊಂಡು ಬಂದೆ, ನಿನ್ನೆ ಸೈಜ್ದಾಗ ಒಂದು ಬೆಲ್ಟ್ ತೊಗೊಂಡೆ. ನಾವು ಊಟ ಮಾಡ್ತೀವಿ ನೋಡಿ. ಸೊ ಆ ಪ್ಯಾಂಟು 31 ಸೈಜಲ್ಲಿ ತೊಗೊಂಡಿದ್ನಲ್ಲ, ಅದು ಫಿಟ್ ಆಗಲಿಲ್ಲ ಅಂತೇಳಿ ಈಗ 2 ಪ್ಯಾಂಟ್ ಫೈನಲಿ ಆಫ್ಟರ್ ಸ್ಟ್ರಗಲ್ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ, ಒಂದು ಪ್ಯಾಂಟ್ ಸೈಜು 28, ಇನ್ನೊಂದು 29. ಸೊ ನಂದು ಆ್ಯಕ್ಚುಲಿ 32 ಕೂಡ ಎಷ್ಟು ಟೈಟ್ ಆಗ್ತಾಯಿತ್ತು ನನಗೆ ರೀಸೆಂಟಾಗಿ. ಈ ಚಾಲೆಂಜ್ ಮಾಡಿದ್ಮೇಲೆ 32ಇಂದ 28ಗೆ ಬಂದಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನೋಡಿ ಡ್ರೈ ಫ್ರೂಟ್ಸ್ ತಂದಿದ್ದೀನಿ, ವಾಲ್ನಟ್ ಮತ್ತು ಪಿಸ್ಟಾಶು. ಸೊ ನೀವು ನೋಡ್ತಿರ್ಬೋದು, ನನ್ನ ಎಲ್ಲ ಫುಡ್ ಚಾಯ್ಸಸ್ ಕೂಡ ಹೆಲ್ದಿನೇ ಇದೆ. ನಾನು ಚಾಲೆಂಜ್ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಹ್ಯಾವ್ ಹೆಲ್ದಿ. ಸೊ ನನ್ನ ಮನೆಯಿಂದನೇ ಅನ್ನ ಮತ್ತು ದಾಲ್ ಮಾಡ್ಕೊಂಡು ಬಂದಿದ್ದೆ, ಆ್ಯಂಡ್ ಡ್ರೈ ಫ್ರೂಟ್ಸ್, ಅದ್ರ ಜೊತೆಗೆ ಏರ್ ಫ್ರೈಡ್ ಫಿಂಗರ್ ಚಿಪ್ಸ್ ಗೆನ್ಸಿಂದದ್ದು. ಆ್ಯಕ್ಚುಲಿ ಸ್ವಲ್ಪ ಒಂಚೂರು ಎಣ್ಣೆ ಸ್ಪ್ರೇ ಮಾಡಿದ್ದು. ಆ್ಯಂಡ್ ಇಲ್ಲೇನು ಬ್ಲ್ಯಾಕ್ ಶೂಸ್ ನೋಡ್ತೀರಲ್ಲ, ಅದು ನಿನ್ನೆ ಶಾಪ್ ಮಾಡಿದ್ದು ನೈಕಿ ಶೂಸಲ್ಲಿ. ಇದೊಂದು ಪೇರು, ಇನ್ನೊಂದು ಪೇರು ಮಾಡಿದ್ದೀನಿ, ಅದು ತೋರಿಸ್ತೀನಿ ಮತ್ತೆ. ಇಂಡಿಕಿಟ್ಸ್ ಇಂದ ಬಂದೀವಿ, 50% ಆಫ್ ಇದೆ. ನೋಡ್ಬೇಕು ಇಲ್ಲಿ ಇಷ್ಟ ಆಗುತ್ತಾ ಯಾವುದಾದ್ರು ಅಂತ. What are you doing? What are you doing? ನೋಡಿ ಅವ್ನಿಗೆ ಈ ಥರ ಡ್ರೆಸ್ ಚೆನ್ನಾಗಿದೆ, ಇಂಡಿಕಿಟ್ಸ್ ಅಂತ. ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತು 36ನೇ ದಿನ. ಜಸ್ಟ್ ರ್ಯಾಂಡಮಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಎವ್ರಿ ಡೇ ನಾನು ಮೊದಲು ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಯಾವುದೇ 12 ಟಾಸ್ಕು ಮಾಡ್ತಾ ಇಲ್ಲ. ನೀನೆಲ್ಲ ನೋಡಿ, ಇವತ್ತು ಬೆಳಗ್ಗೆ ಎದ್ದು ನಾನು ಗುಡ್ ಹುಡುಗಿ ಥರ ಪ್ರಾಣಾಯಾಮ ಮಾಡಿ ವರ್ಕೌಟ್ ಮಾಡ್ಬೇಕಂತಿದ್ದೆ. ಬಂದುಬಿಟ್ಟೆ ಮಲ್ಕೊ ಅಂತ ನನ್ನ ಜೊತೆ ಅವನ ಜೊತೆ ಮಲ್ಗಿಸ್ಕೊಂಡ್ಬಿಟ್ಟ. ಸೊ ಎನಿವೆ, ಈಗ ಎಲ್ಲ ಎದ್ದು ಸ್ನಾನ ಮಾಡಿ ತಿಂಡಿ ನಿನ್ನೆದೆ ಅನ್ನ ಆಯಿತು, ಅದನ್ನೇ ತಿಂದ್ವಿ. ಇವಾಗ ರೊಟ್ಟಿ ತೋರಿಸ್ತೀನಿ ರೀ. ಊಟಕ್ಕೆ ರೊಟ್ಟಿ ಮಾಡಿದ್ದೀನಿ ನೋಡಿ. ಇದು ಚೋಟು ರೊಟ್ಟಿ, ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದರಿಂದನೇ ಮಾಡಿದ್ದೀನಿ. ಸೊ ಈ ಥರ ಆಗಿದೆ ನನ್ನ ರೊಟ್ಟಿಗಳು, ಜಡ್ಜ್ ಮಾಡಬೇಡಿ, ಹೆಂಗೋ ಒಂದು ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೀನಿ. ಆಮೇಲೆ ಸಾಹೇಬರು ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಹೋಮ್ವರ್ಕ್ ಮಾಡಿಬಿಟ್ಟು ಕಿಕ್ಕಿ ಕಲ್ತರು ಇವತ್ತು. ಸ್ಪೀರೆಶ್ ತಿಂತಾಯಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ಗ್ರೀನ್ ಟೀ. ಆ್ಯಂಡ್ ಇವತ್ತು ನಂಗೆ ವರ್ಕಿಂಗ್ ಇದೆ, ವರ್ಕು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಜೊತೆಗೇ. ಸೊ ಅಲ್ಲಿಗೆ ಎಷ್ಟು ಟಾಸ್ಕ್ ಆಯಿತು. ನಾನೇನು ಸೊಪ್ಪು ಹಣ್ಣು ತಿನ್ನಬೇಕು, ಬಟ್ ಹೀಗೆ 1 2 3 ಟಾಸ್ಕ್, 4 ಟಾಸ್ಕ್ ಇದೆ. ಪ್ರಾಣಾಯಾಮ ಕೂಡ ಆಗಿದೆ, 4 ಟಾಸ್ಕ್ ಆಗಿದೆ. ಹಾಂ ತಿನ್ನು ಕೊಡ್ತೀನಿ. ಈಗ ಟೈಮ್ ಆಗಿದೆ ಎಕ್ಸಾಕ್ಟ್ಲಿ 1 ಗಂಟೆ. ಸೊ ನಂದು ಊಟ ರೆಡಿ. ಒಂದು ರೊಟ್ಟಿ ತೊಗೊಂಡಿದ್ದೀನಿ. ಹಶ್ವಾದರೆ ಇದೆಲ್ಲ ತಿಂದಲ್ಲಿ ಇನ್ನೊಂದು ತಿನ್ಬೇಕನ್ಸ್ತಾರೆ ತಿಂತೀನಿ. ಯೋಗರ್ಟ್, ಒಂದು ಸ್ವಲ್ಪ ಯೋಗರ್ಟ್ ಜಾಸ್ತಿನೇ ಆಗಿದೆ. ಕ್ಯಾಪ್ಸಿಕಮ್ ರೆಡ್ ಮತ್ತು ಗ್ರೀನ್ 2 ಪಲ್ಯ ಮಿಕ್ಸ್ ಆ್ಯಂಡ್ ತರಕಾರಿ. ಇದಾದ್ಮೇಲೆ ಹಣ್ಣು ತಿಂದುಬಿಟ್ರೆ ಅಲ್ಲಿಗೆ 2 ಟಾಸ್ಕ್ ಮುಗಿಯುತ್ತೆ. ಆ್ಯಂಡ್ ಇನ್ನೊಂದು ಟಾಸ್ಕು ಫ್ರೂಟ್ ತಿಂತಾಯಿದ್ದೀನಿ. ಮ್ಯಾಂಗೋ. ಎಷ್ಟು ಮ್ಯಾಂಗೋ ತಂದಿದ್ದೀವಿ ಅಂದರೆ ಈ ಸತಿ ಖಾಲಿನೇ ಆಗ್ತಾಯಿಲ್ಲ ಅದು. ನಾನು ಸ್ಟ್ರೆಸ್ಸಲ್ಲಿದ್ದೀನಿ, ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಪಿಸ್ತಾಶಿಯೋನ ತಿಂದು ಇಟ್ಟಿದ್ದೀನಿ. ಸ್ಟ್ರೆಸ್ ಯಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ನನ್ನ ವೀಸಾ ಅಪ್ಲಿಕೇಶನ್ಗೆ ಅಲ್ಲ, ವೀಸಾ ಅಪ್ಲಿಕೇಶನ್ ಫ್ರೀ. ಅದಕ್ಕೆ ನಾನು ಒಂದು ಹೆಲ್ತ್ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು, ಹೆಲ್ತ್ ಚೆಕಪ್ಪು. ಆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಹ್ಯಾವ್ ಟು ಪೇ $645, ಬ್ಲಡಿ 35,000 ಇಂಡಿಯನ್ ರುಪೀಸ್. ಇಷ್ಟು ಕೊಟ್ಟು ನಾನು ವೀಸಾ ಎಕ್ಸ್ಟೆಂಡ್ ಮಾಡಿ ಇಲ್ಲಿರಲೇಬೇಕಾ ಅಂತ ಅನಿಸುತ್ತೆ ಕೆಲವೊಂದು ಸತಿ. ಸೊ ದುಡ್ಡು ಹಿಂಗೆ ಹೋಗ್ತಿದೆ. ಮೈ ಗಾಡ್, ಐ ಕಾಂಟ್ ಟೆಲ್ ಯು. ನೀರು ಸುರಿದಂಗೆ ಸುರಿತಾ ಇದೆ ನೀರು. ಖರ್ಚು ಅಷ್ಟು ಸಾಲದು ಅಂಥೇಳಿ ಈ 3 ದಿನ ಏನು ಶಾಪಿಂಗ್ ಮಾಡಿದೆ, ಅದು $500+ ಅಲ್ಲಿ ಖರ್ಚಾಗಿದೆ ಎಲ್ಲನೂ. ಅದು ಕೂಡ ಒಂದು 30,000 ಆಗುತ್ತೆ. ಐ ಆಮ್ ನಾಟ್ ಶೋಯಿಂಗ್ ಆಫ್, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಆ್ಯಕ್ಚುಲಿ ಈ ಥರ ಶಾಪಿಂಗ್ ಮಾಡಿರೋದೇ ಇದೇ ಫಸ್ಟ್ ಟೈಮ್ ಆಸ್ಟ್ರೇಲಿಯಾದಲ್ಲಿ. ಎನಿವೆ, ನಾಟ್ ದಟ್ ಐ ಓವ್ ಯು ಅನ್ ಎಕ್ಸ್ಪ್ಲನೇಷನ್, ಜಸ್ಟ್ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್ ಅಂತ. ಸೊ ನಾನು ಕಲೆಕ್ಷನ್ಸ್ನ ಸ್ವಲ್ಪ ಬಿಟ್ ಬೈ ಬಿಟ್ ತೋರಿಸ್ತೀನಿ. ಸಾರಿ, ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ. ಫೋಟೋಸಲ್ಲಿ ನಾನು ಆ ಬ್ಲ್ಯಾಕ್ ನೈಕಿ ಶೂಸ್ ಮತ್ತು ಇನಿಷಿಯಲಿ ಏನು ನೋಡಿದ್ರಲ್ವ, ಅದು ಒಂದು ಸ್ವಲ್ಪ ಲೈಟ್ ಬ್ಲೂ ಶೇಡಲ್ಲಿರೋ ಒಂದು ನೈಕಿ ಶೂಸ್ 2 ಪೇರ್ ತೊಗೊಂಡೆ, ಅದಕ್ಕೇ $200 ಆಯಿತು. ಆಮೇಲೆ ಲಿವೈಸಲ್ಲಿ 2 ಜೀನ್ಸ್ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ. ಒಂದು ಟೆಂಪಲಲ್ಲಿ ಹಾಕ್ಕೊಂಡಿದ್ದೆ. ಅದು ಮೇಲೆ ಅವ್ಯಕ್ತಿನ ಬರ್ಡೇ ಕ್ಲೋಸ್ ಶಾಪಿಂಗ್ ಇದು.
ಇಂಡೀಸ್ ಕಿಡ್ಸ್ ಇದೆಯಲ್ಲ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಅವ್ರ ಕಲೆಕ್ಷನ್ಸು. ಅದು ಬರ್ಡೇ ದಿನ ನೀವು ನೋಡಿರುವಂತೆ ಫೈನಲ್ ಔಟ್ಫಿಟ್ಟು. ಆಮೇಲೆ ಅವ್ನಿಗೆ ಶೂ ಆಡಿದ ಶೂಸ್ ತೊಗೊಂಡು ನೈಕಿಯಿಂದನೂ ಒಂದು ಪೇರ್ ತೊಗೊಂಡಿದ್ದೀನಿ ಅದು ಸ್ಕೂಲಿಗೆ ಅಂತ. ಆಮೇಲೆ ಪೂಮಾ ಹುಡಿ ತೊಗೊಂಡೆ, ಇದೆಲ್ಲ ನೋಡ್ತಿದ್ದೀರಾ ಅದು. ಮತ್ತು ಒಂದು ಕ್ಯಾಶುವಲ್ ವೇರು ತೊಗೊಂಡೆ, ನೈಟ್ ವೇರ್ ಟೈಪ್ ಅಥವಾ ಹೊರಗಡೆ ಕ್ಯಾಶುವಲ್ ಆಗಿ ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಅದೊಂದು ಸೆಟ್ ತೊಗೊಂಡೆ ಆ ವ್ಯಕ್ತಿಗೆ. ಇದು ನನ್ನ ಶಾಪಿಂಗ್ ಐಟಮ್ಸ್ ಒಂದು ಜಸ್ಟು ಬ್ರೀಫ್ ಅಂತ ಅಂದ್ಕೊಳ್ಳಿ. ಡೀಟೇಲ್ ವಿಡಿಯೋ ಬೇಕಿದ್ದರೆ ಮಾಡ್ತೀನಿ ಮತ್ತು ಏನೇನೆಲ್ಲ ತೊಗೊಂಡ್ವಿ ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲಿ ಕ್ಲಿಪ್ಪಿಂಗ್ ನೋಡ್ತಾ ಇದ್ದೀರಾ, ಅದು ನನ್ನ ಜೀನ್ಸ್ದು. ಟೆಂಪಲಲ್ಲಿ ಹೋದಾಗ ಆ ವ್ಯಕ್ತಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅದು ಸರಿಗೆ ತೊಗೊಂಡಿಲ್ಲ, ಬಟ್ ಅದೇ ನಾರ್ಮಲ್ ಲಿವೈಸ್ ಜೀನ್ಸ್, ಬ್ಲೂ ಜೀನ್ಸ್ ಮತ್ತು ಬ್ಲ್ಯಾಕ್ ಜೀನ್ಸ್ ತೊಗೊಂಡೆ. ಸೊ ದಿಸ್ ವಾಸ್ ಅಬೌಟ್ ಮೈ ಶಾಪಿಂಗ್. ಆ್ಯಂಡ್ ಆಲ್ಸೋ 4 ಡೇಸ್ದು ಒಂದೇ ವ್ಲಾಗಲ್ಲಿ ಹಾಕ್ಬಿಟ್ಟೆ ನಾನು ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ವೆರಿ ಸೂನ್ ನಾನು ಸೀರಿಯಸ್ ಆಗಿ ಮತ್ತೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಸೊ ಇನ್ನೊಂದು ವ್ಲಾಗ್ ಬರುತ್ತೆ, ಅದರಲ್ಲಿ ನಾನು ಡೀಟೇಲ್ಡಾಗಿ ಹೊಸ ವರ್ಷ ಸೆಲೆಬ್ರೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ಸ್ಟೇ ಟ್ಯೂನ್ಡ್.